ಬಿಡ್ತೀನಿ ಸರ್. ಏನಷ್ಟು ಅವಸರ? ಇನ್ನೇನು ಮತ್ತೆ, ನೀವಂತೂ ಸಂಶೋಧನೆ ಅದು ಇದು ಅಂತ ಅಲ್ದಾಡ್ಕೊಂಡು ಪ್ರಬಂಧ ಬೇರೆ ಬರೆದು ಬಿಡ್ತೀರಾ, ಅದ್ರ ಮೇಲೆ ಪ್ರಶಸ್ತಿನೂ ತಗೊಂಡ್ ಬಿಡ್ತೀರಾ. ಆದ್ರೆ ನನಗೂ ಹಗಲು ರಾತ್ರಿ ದುಡಿದ್ರು ಹಿಟ್ಟಿಗಿದ್ರೆ ಬಟ್ಟೆಗಿಲ್ಲ, ಬಟ್ಟೆಗಿದ್ರೆ ಜುಟ್ಟಿಗಿಲ್ಲ. ಅದೇನು ಗಣಗ್ತಾ ಇದೆಯಾ? ನಾನಿಲ್ದೆ ನನ್ನ ಹೆಂಡತಿಗೆ ನಿದ್ರೆ ಬರಲ್ಲ ಸರ್. ಸರಿ ಹೋಗು, ಬಾಯಿಲಿ. ಅಯ್ಯೋ, ಅದೆಂತದೋ ದೇವ್ರನ್ನ ಸೊಂಟ ಕಟ್ಕೊಂಡಂಗೆ ಆಯ್ತಲ್ಲಪ್ಪ. ಅದೇನು ಕಥೆಯೋ ಏನು ಕಥೆಯೋ, ಇವನು ಊಟ ನಾವು ತಿಂಡಿ ನಾವು ಪಾಪ ಸಾರ್ ಕಾಲ. ಈ ಸುತ್ತನಲ್ಲಿ ಎಲ್ಲಾದ್ರೂ ಹಳೆ ಕಾಲದ ದೇವಸ್ಥಾನ, ಕೋಟೆ, ಶಾಸನ ಏನಾದ್ರೂ ಇದೆಯಾ? ಇನ್ನಂಥದ್ದು ಯಾವುದು ಉಳಿದೇ ಇಲ್ಲ ಸಾರ್. ಸಾರ್ ಸಾರ್ ಮರ್ತಿದ್ದೆ ಸಾರ್. ಅಲ್ಲ, ಮರಗಳ ತೋಪಿದೆಯಲ್ಲ ಸರ್, ಅದ್ರ ಆಚೆ ಒಂದು ದೊಡ್ಡ ಬಂಗ್ಲೆ ಇದೆ, ಹಳೆ ಕಾಲದ್ದು. ಅಮ್ಮ, ಅದ್ರ ಬಗ್ಗೆ ಜನ ಏನೇನೋ ಮಾತಾಡ್ತಿರ್ತಾರೆ. ಹಗ್ಲೊತ್ತು ಅಲ್ಲಿ ಯಾರು ಹೋಗೋದೇ ಇಲ್ಲ. ಜನ ಯಾರು ಹೋಗೋದಿಲ್ವಾ? ಬೇಡ ಸರ್. ಹಾಗಾದ್ರೆ ನಾವು ಹೋಗಿ ಬರೋಣ ಬಾ. ಅಬ್ಬಬ್ಬಬ್ಬ. ಸಾರ್ ಸಾರ್, ನನ್ನ ಹೆಂಡತಿಗೆ ನಾನೊಬ್ನೇ ಗಂಡ ಸಾರ್. ಸರಿ, ನೀನು ಹೋಗು, ನಾನೊಬ್ಬನೇ ಹೋಗಿ ಬರ್ತೀನಿ. ಅಪ್ಪ, ಗಾಳಿ ಆಂಜನೇಯ, ಧರ್ಮಸ್ಥಳದ ಮಂಜುನಾಥ, 33 ಕೋಟಿ ದೇವತೆಗಳ ಇವರು ಅಲ್ಲಿಂದ ಸುರಕ್ಷಿತವಾಗಿ ವಾಪಸ್ ಬಂದು ತಲುಪೋ ಹಾಗೆ ಮಾಡಪ್ಪ. ಅಬ್ಬಬ್ಬಬ್ಬ. ಅಯ್ಯೋ, ನನ್ನ ಹೆಂಡತಿ ನಿದ್ರೆ ನಿದ್ರೆ. ಏನು ಗುರುಗಳು ತಂಪಾಡಿ ತಾವೇ ಮಾತಾಡ್ಕೋತಿದಾರಲ್ಲೋ? ಗೊತ್ತಿಲ್ಲ ಕಣ. ಲೋ ಹ್ಞೂ ಕಣ. ನನ್ನೆಲ್ಲೋ ಅಂತೀನೋ? ನಾನು ಅಂದ್ರೆ ಯಾರು? ನಾಗಾನಂದ ಸ್ವಾಮಿಗಳ ಪ್ರಥಮ ಶಿಷ್ಯ. ಮರ್ಯಾದೆ ಬೇಡವೇನೋ? ಹೌದು, ನನಗಿಂತ ಒಂದಿನ ಮುಂಚೆ ಬಂದಿದ್ಯಾ, ನೀನ್ ದೊಡ್ಡ ಗುರು. ಲೋ, ಒಂದಿನ ಅಂತ ತಾತ್ಸಾರ ಮಾಡ್ತಾರೇನು? ಒಂದಿನ ಅಂದ್ರೆ 24 ಗಂಟೆ, 1440 ನಿಮಿಷ, 86,440 ಗಳಿಗೆ. ಗೊತ್ತೇನೋ? ಗುರುಗಳು ತಮಗ್ ತಾವೇ ಮಾತಾಡ್ಕೋತಾರೆ. ಒಂದ್ ವೇಳೆ ಎಡವಟ್ಟಾಗಿ ಗೊತ್ತಾಕಂದ್ರೆ ಆಮೇಲೆ ಈ ಮಠಕ್ಕೆ ನಾನೇ ಗುರು. ನೀನ್ ಗುರು ಆದ್ಮೇಲೆ ತನ್ನಷ್ಟಕ್ಕೆ ತಾನೇ ಮಾತಾಡ್ಕೊಂತ್ಯ, ಶಂಕ ಹೊಡಿತ್ಯ, ಗೊಟ್ಟಕ್ಕಂತ್ಯ, ಆಮೇಲೆ ನಾನೇ ದೊಡ್ಡ ಗುರು. ಇನ್ನೊಂದ್ಸರಿ ಹೀಗೆಲ್ಲ ಮಾತಾಡಿದ್ರೆ ನಿನ್ ಕುತ್ತಿಗೆ ಹೆಚ್ಚಿಗೆ ಆಗ್ಬಿಡ್ತೀನಿ. ಏನ್ ಮಾಡ್ತೀನಿ? ಈ ಚೀಟಿ ಸಾಯಿಸ್ಬಿಡ್ತೀನಿ.